ಮಕ್ಕಳಿಗೆ ಬೈತೀರಾ? ಹಾಗಾದ್ರೆ ಮಕ್ಕಳಿಗೆ ಬೈಯೋಕು ಮುನ್ನ ಎಚ್ಚರ ಎಚ್ಚರ. ಅಟೆಂಡೆನ್ಸ್ ಕಡಿಮೆ ಆಗಿದೆ ಅಂತ ಬೈದಿದ್ದೇ ತಪ್ಪಾಗೋಯ್ತಾ? ಹಾಗಾದ್ರೆ ಬೈದು ಬುದ್ಧಿವಾದ ಹೇಳಿದ್ದಕ್ಕೆ ಮಗ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ವಿದ್ಯಾನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಕಾಂ ವಿದ್ಯಾರ್ಥಿ ಮನೋಜ್ 19 ವರ್ಷದವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮನೆಯ ರೂಮ್ನ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಸೂಸೈಡ್ ಮಾಡ್ಕೊಂಡಿರೋದು. ಭಾಗ್ಯಮ್ಮ ಮತ್ತು ರಾಜಣ್ಣ ದಂಪತಿಯ ಪುತ್ರ ಮನೋಜ್ 8ನೇ ಮೈಲಿಕಲ್ನ ಸೈಂಟ್ ಮೇರಿಸ್ ಕಾಲೇಜ್ನಲ್ಲಿ ಓದ್ತಾ ಇದ್ದ ಮನೋಜ್. ಹಾಜರಾತಿ ಕಡಿಮೆ ಇದೆ ಅಂತ ಪೋಷಕರಿಗೆ ಕಾಲೇಜು ಆಡಳಿತ ಮಂಡಳಿ ತಿಳಿಸಿತು. ಇದರಿಂದ ಮಗನಿಗೆ ಬೈದ್ ಬುದ್ಧಿವಾದ ಹೇಳಿದ್ರು ತಾಯಿ. ಅದಷ್ಟಕ್ಕೆ ಮನನೊಂದು ಯಾರು ಇಲ್ಲದೆ ಇರೋ ವೇಳೆ ಮನೆಯಲ್ಲಿ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ. ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಮಕ್ಕಳಿಗೆ ಬೈಬೇಕು ಅಂದ್ರೂ ಹಿಂದೆ ಮುಂದೆ ನೋಡುವಂತ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇವೆ. ಹಾಜರಾತಿ ಕಮ್ಮಿ ಆಗಿದೆ, ಅದ್ರ ಕಡೆ ಗಮನ ಹರಿಸಪ್ಪ ಅಂತ ಬೈದ್ ಬುದ್ಧಿವಾದ ಹೇಳಿದ್ದೇ ತಪ್ಪಾಯ್ತಾ? ಯಾರು ಬೈದಿದ್ದು? ತನ್ನ ಹೆತ್ತ ತಾಯಿ. ಅದಿಷ್ಟಕ್ಕೆ ಮನ ನೊಂದ್ಕೊಂಡಂತ ಯುವಕ ಮನೋಜ್ ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಏನು